ಹೆಣ್ಮಕ್ಳು ರಜೆ ದಿನಗಳಲ್ಲಿ ಬೇರೆ ದೇವಾಲಯಗಳಿಗೆ ಹೋಗುವಾಗಿಲ್ಲ. ಮತ್ತು ಈ ಸತ್ತಾಗ ಮನೆಯಲ್ಲಿ ಯಾವುದೋ ಸೂತ್ಕಗಳಿದ್ರೆ ಬರುವಾಗಿಲ್ಲ ಅಂತೇಳಿ ಬೇರೆ ದೇವಸ್ಥಾನಗಳಲ್ಲಿ ಈ ರೀತಿ ಫಲಕಗಳು ಹಾಕ್ಕೊಂಡಿರ್ತಾರೆ. ಇಲ್ಲಿ ಆ ರೀತಿ ಯಾವುದೇ ಅವ್ಯವಸ್ಥೆಗಳಿಲ್ಲ. ಇಲ್ಲಿ ಯಾವುದೇ ರೀತಿ ಮೈಲಿಗೆ ಅನ್ನೋದೇನಿಲ್ಲ. ಹೆಣ್ಮಕ್ಳು ಬಂದು ಮೂಲ ಗರ್ಭಗುಡಿಯೊಳಗೆ ಕುಂಕುಮಾರ್ಚನೆ ಮಾಡ್ಬೋದು. ಶುಭ 3 ನಿಂಬೆ ಹಣ್ಣಲ್ಲಿ ಒಂದು ಬಿಟ್ರೆ ನಾಯಿ ಮರಿನ ಪೇಂಟ್ ಹೊಡೆದು ಹುಲಿ ಅಂತ. ಹಲೋ ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಮೈ ಸಲಾಗ್. ಇವತ್ತು ಭಾನುವಾರ ಒಂದು ವಿಶೇಷವಾದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ಇರೋದು ಬೆಂಗಳೂರಲ್ಲೇ, ಬಟ್ ಸುಮಾರು ಜನಕ್ಕೆ ಈ ದೇವಸ್ಥಾನದ ಬಗ್ಗೆ ಗೊತ್ತಿಲ್ಲ. ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತಂದರೆ ನೋಡಿ, ನಾನು, ಶಿವ, ಸಂದೀಪ, ದರ್ಶನ್, ಧನುಷ್ ಎಲ್ಲ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಈ ದೇವಸ್ಥಾನದ ವಿಶೇಷತೆ ಏನು ಎತ್ತ ಅಂತ ಅಲ್ಲೇ ಹೋಗಿ ಅವ್ರ ಹತ್ರನೇ ಹೇಳಿಸ್ತೀನಿ ಏನು ಅಂತ. ಇಲ್ಲಿ ದೇವಸ್ಥಾನ ಲೊಕೇಶನ್ ಬಂದು ಕುಂಬಳಗೂಡಿಂದ ನಿಮಗೆ ಒಂದು ಎಷ್ಟು ಕಿಲೋಮೀಟ್ರ್ ಆಗ್ಬೋದು, ಒಂದು 5-6 ಕಿಲೋಮೀಟ್ರ್ ಆಗ್ಬೋದು ಕುಂಬಳಗೂಡಿಂದ ಅಷ್ಟೇ. ಲೊಕೇಶನ್ ಬಂದು ಕೇವಲ ಇನ್ನೊಂದು 350 ಮೀಟರ್ ಇದೆ ಅಷ್ಟೇ. ನೋಡಿ, ಬಿಗ್ ಬಾಸ್ ಮನೆ ಇದು. ಮುಕ್ತಿನಾಗ ದೇವಸ್ಥಾನ ಹತ್ರನೇ ಇರೋದು. ಇನ್ನೊಂದು 300 ಮೀಟರ್ಸ್ ಬೇಕು ನೋಡಿ. ಬಿಗ್ ಬಾಸ್ ಮನೆ ಇದೇನೆ, ಬಿಗ್ ಬಾಸ್ ಮನೆ. ರಾಮೋಳಿ ಹತ್ರ ಇರೋದು ದೇವಸ್ಥಾನ. ಮಚ್ಚಾ ಫಸ್ಟು ಬಿಡ್ದಿಲಿತ್ತಿದ್ದು, ಇವಾಗ ಒಂದು 2 ವರ್ಷದಿಂದ ಇಲ್ಲಿ ಮಾಡ್ತಾ ಇರೋದು ಬಿಗ್ ಬಾಸ್ ಮನೆ. 100 ಮೀಟರ್ಸು ಇದೇ ಇರ್ಬೋದು ಅನ್ಸುತ್ತೆ. ಮುಕ್ತಿನಾಗಮ್ಮ ದೇವಸ್ಥಾನ ಹತ್ರ ಇರೋದು ಅಂತ ಹೇಳಿದ್ದು. ಕೆಂಪಮ್ಮ ಮತ್ತು ಟೆಂಪಲ್ಲು ನೋಡಿ. ಬಿಗ್ ಬಾಸ್ ಮನೆ ಕೂಡ ಇಲ್ಲೇ ಇದೆ. ಬಿಗ್ ಬಾಸ್ ಮನೆ ಆಪೋಸಿಟೇ ಇರೋದು ಟೆಂಪಲ್ ಇದು. ಇವಾಗ ಟೆಂಪಲ್ ರೀಚ್ ಆದ್ವಿ. ಇವಾಗ ದೇವಸ್ಥಾನ ಪೂಜೆ ಏನೋ ನಡೀತಾ ಇದೆ. ಒಳಗಡೆ ಹೋಗ್ಬಿಟ್ಟು ಅವ್ರ ಹತ್ರನೇ ಇದು ವಿಶೇಷತೆ ಎಲ್ಲ ಏನು ಅಂತ ಕೇಳೋಣ ಬನ್ನಿ. ತುಂಬ ಜನ ಬರ್ತಾರೆ ಇಲ್ಲಿ, ಸಿಕ್ಕಾಬಿಟ್ಟೆ ಜನ ನಂಬ್ಕೊಂಡು ಬರ್ತಾರೆ. ನೋಡಿ ಎಷ್ಟು ಜನ ಇದೆ ಒಳಗಡೆ ಅಂತ. ಈ ದೇವಸ್ಥಾನದಲ್ಲಿ ಇನ್ನೊಂದು ಏನಂದರೆ ಬ್ಲ್ಯಾಕ್ ಪ್ಯಾಂಟ್ ಎಲ್ಲ ಅಲೋ ಇಲ್ಲ. ನೋಡಿ, ನಾನು ಪಂಚೆ ಹಾಕ್ಕೊಂಡಿದ್ದೀನಿ. ಬ್ಲ್ಯಾಕ್ ಪ್ಯಾಂಟು, ಬ್ಲ್ಯಾಕ್ ಟೀ ಶರ್ಟು ಎಲ್ಲ ಹಾಕ್ಕೊಳ್ಳೋರು ದಯವಿಟ್ಟು ಬೇರೆ ಕಲರ್ ಹಾಕೊಂಬನ್ನಿ. ಇವನು ಬ್ಲ್ಯಾಕ್ ಹಾಕೋನೆ, ಅದಕ್ಕೆ ಇವನಿಗೂ ಅಲೋ ಇಲ್ಲ ಇವಾಗ. ಗ್ರೇ ಆಗಿದ್ದಾಗಾಯ್ತು, ಮುಚ್ಚಲ್ಲೇ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಇವನ್ ಗ್ರೇ, ಇವನ್ ಬ್ಲ್ಯಾಕು, ಇವನು ಬರಲ್ಲ ಒಳಗಡೆ. ಇವಾಗ ಇವನು ಬ್ಲ್ಯಾಕು, ಇವನು ಒಳಗಡೆ ಬರಲ್ಲ. ಸರಿ ಬಂದ್ರಿ, ಪೂಜೆ ನಡೀತಾಯ್ತು, ಹೋಗೋಣ ಬಾ. ಇದು 16 ವರ್ಷದಿಂದ ಈಕೆಯನ್ನೇ ಸರಸ್ವತಿ ಅಂದ್ಕೊಂಡು, ಈಕೆಯನ್ನೇ ಲಕ್ಷ್ಮಿ ಅಂದ್ಕೊಂಡು ಪೂಜೆಗಳು ಮಾಡ್ತೀವಿ. ಸಪ್ತಮಾತೃಕ ಅಂತೇಳಿ 7 ಅಮ್ಮದಿರು ಬರೋದು. 3 ಬಂದಿದ್ದಾರೆ, ಇನ್ನೊಂದು 4 ಜನ ಆನ್ ದಿ ವೇ. ಇನ್ನೂ ಟೈಮ್ ಇದೆ ಬರಲಿಕ್ಕೆ. ಬಹುಶಃ ಮುಂದಿನ ವರ್ಷಕ್ಕೆ ದೊಡ್ಡ ದೇವಸ್ಥಾನದಲ್ಲಿ ಅವರೆಲ್ಲರನ್ನೂ ದರ್ಶನ ಮಾಡ್ಕೋಬಹುದು. ಶ್ರೀ ಬಾಲ, ಅಲರ್ಮೇಲು ಮಹಾಲಕ್ಷ್ಮಿಯನ್ನು ರಂಗನಾಯಕಿ, ವಿದ್ಯಾದಿ ದೇವತೆ ರಾಜಶ್ಯಾಮಲ ಅನ್ನುವ ಸರಸ್ವತಿ, ವರಾಹಿ, ಇಷ್ಟು ಜನರು ಇನ್ನೂ ಆಗಮನದಲ್ಲಿದ್ದಾರೆ. ಶುಭ 3 ನಿಂಬೆ ಹಣ್ಣಲ್ಲಿ ಒಂದು ನಿಂಬೆ ಹಣ್ಣನ್ನು ಮಕ್ಕಳಿಗೆ ತಲೆಗೆ ದಿಷ್ಟಿ ತೆಗೆದು ಶೂಲಕ್ಕೆ ಚುಚ್ಚಿ, ಒಂದು ಅವ್ರು ಮಲಗೋ ಕೋಣೆಯಲ್ಲಿಡಿ, ಒಂದನ್ನು ಶರಬತ್ತು ಚಿತ್ರಾನ್ನ ಮಾಡಿ ಆಹಾರ ರೂಪದಲ್ಲಿ ಹೊಟ್ಟೆಗೆ ಕೊಡಿ. ಶುಭ ಊಟ ಮಾಡಿ. ಈ ತಾಯಿ ಬಂದು ಲಕ್ಷ್ಮೀ ಶಾರದಾ ದುರ್ಗಾ ಸ್ವರೂಪಿಣಿ ತಾಯಿ ಜಗನ್ಮಾತೆ. ಈಕೆ ಸನ್ನಿಧಾನದಲ್ಲಿ ಪ್ರತಿ ಹುಣ್ಣಿಮೆ, ಅಮಾವಾಸ್ಯೆ ಹಾಗೂ 2ನೇ ಭಾನುವಾರ ವಿದ್ಯಾ ಹೋಮಗಳು ನಡೆಯುತ್ತೆ. ಅಮಾವಾಸ್ಯೆ ಹುಣ್ಣಿಮೆ ಬಂದು ಪ್ರತ್ಯಂಗಿರ ದೇವಿ ಹೋಮ ನಡೆಯುತ್ತೆ. ಇಲ್ಲಿ ಯಾರಿಗೆ ಅತಿಯಾದ ಸಮಸ್ಯೆಗಳಿರುತ್ತೆ ವೈಯಕ್ತಿಕವಾಗಿ ಕುಟುಂಬದಲ್ಲಿ, ಈ ಮಾಟ ಮಂತ್ರ ಮತ್ತಿನ್ನೇನಾದ್ರು ಸಮಸ್ಯೆಗಳಿದೆ, ವೈಯಕ್ತಿಕವಾಗಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಹಣಕಾಸಿನ ಸಮಸ್ಯೆ ಇದೆ ಅಂದವರು ದೇವಿಯಲ್ಲಿ ಬಂದು ಅವರಲ್ಲಿ ಪ್ರಾರ್ಥನೆ ಮಾಡಿ ಹೋಗ್ಬೋದು. ತುಪ್ಪದ ಆರತಿ ಇಲ್ಲಿ ವಿಶೇಷತೆ ಇದೆ. ಜೊತೆಗೆ ಅಣ್ಣವ್ರಿಗೆ ಇಲ್ಲಿ ಮಹಿಳೆಯರಲ್ಲಿ ಹಾಗೂ ಗಂಡು ಮಕ್ಕಳಲ್ಲಿ ನೇರವಾಗಿ ಗರ್ಭಗುಡಿಗೆ ಒಳಗೆ ಕುತ್ತಿ ಅರ್ಚನೆ ಮಾಡೋ ಅವಕಾಶ ಇದೆ. ಪುರುಷರು ಕಂಪಲ್ಸರಿ ಪಂಚೆ ಉಟ್ಟು ಬರಬೇಕಾಗುತ್ತೆ, ಸ್ತ್ರೀಯರು ಸೀರೆ ಉಟ್ಟು ಬರಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿ ಮೈಲಿಗೆ ಅನ್ನೋದೇನಿಲ್ಲ. ಹೆಣ್ಮಕ್ಳು ಬಂದು ಮೂಲ ಗರ್ಭಗುಡಿಯೊಳಗೆ ಕುಂಕುಮಾರ್ಚನೆ ಮಾಡ್ಬೋದು. ಇಲ್ಲೇ ಅಲ್ವಾ ಇವಾಗ ಹೆಣ್ಮಕ್ಳು ಪ್ರಾಬ್ಲಮ್ಸ್ ಇದ್ರೂ ಒಳಗಡೆ ಹೋಗಿ. ಹಾಗೆ ಹೆಣ್ಮಕ್ಳು ರಜೆ ದಿನಗಳಲ್ಲಿ ಬೇರೆ ದೇವಾಲಯಗಳಿಗೆ ಹೋಗುವಾಗಿಲ್ಲ. ಮತ್ತು ಈ ಸತ್ತಾಗ ಮನೆಯಲ್ಲಿ ಯಾವುದೋ ಸೂತ್ಕಗಳಿದ್ರೆ ಬರುವಾಗಿಲ್ಲ ಅಂತೇಳಿ ಬೇರೆ ದೇವಸ್ಥಾನಗಳಲ್ಲಿ ಈ ರೀತಿ ಫಲಕಗಳು ಹಾಕ್ಕೊಂಡಿರ್ತಾರೆ. ಇಲ್ಲಿ ಆ ರೀತಿ ಯಾವುದೇ ಅವ್ಯವಸ್ಥೆಗಳಿಲ್ಲ. ಎಲ್ಲರೂ ಕೂಡ ಬರ್ಬೋದು. ಯಾವುದೇ ಟೈಮಲ್ಲಿ ಆದರೂ ಒಂದು ದೇವಸ್ಥಾನ ಒಳಗಡೆ ಬಿಡ್ತೀವಿ. ಇದೊಂದು ಖುಷಿ ಆಯಿತು ಸರ್. ಬೇರೆ ದೇವಸ್ಥಾನಗಳಲ್ಲಿ ಹೆಣ್ಮಕ್ಳನ್ನ ಆ ಟೈಮಲ್ಲಿ ಒಳಗಡೆ ಸೇರಿಸಲ್ಲ. ಹೌದು, ಸನ್ನಿಧಾನದಲ್ಲಿ
ಈಗ ಸ್ನಾನ ಮಾಡಿ ನಂತರ ಬಂದು ದೇವಿಗೆ ಅರ್ಚನೆ ಕೂಡ ಮಾಡ್ಬೋದು. ಮರಣ ಹೊಂದಿ ಅವರು ಒಂದಿನ ಆಗಿದೆ ಅಂದ್ರೂ ಕೂಡ ಈ ದೇವಾಲಯದಲ್ಲಿ ಅವಕಾಶ ಇದೆ, ಮುಕ್ತವಾದ ಅವಕಾಶ ಇದೆ. ಬಂದು ತಾಯಿ ದರ್ಶನ ಮಾಡ್ಬೋದು, ಸೇವೆನೂ ಕೂಡ ಮಾಡ್ಬೋದು ತಾಯಿಗೆ. ನೋಡಿದ್ವಲ್ಲ ದೇವಸ್ಥಾನದ ವಿಶೇಷತೆ ಏನೇನು ಅಂತ ಇವಾಗ ಎಕ್ಸ್ಪ್ಲೇನ್ ಮಾಡೋದು. ಸರ್ ಈಗ ನಡೆದಿದ್ದು ಬಂದು ಶ್ರೀವಿದ್ಯಾ ಹೋಮ ಅಂತ. ಇದು ಬಂದು ಸ್ಟೂಡೆಂಟ್ಸ್ಗಿಂತ ಪರ್ಟಿಕ್ಯುಲರ್ ಆಗಿ ಮಾಡೋದು. ಓಕೆ. ಅಂದರೆ ಇದು ಯಾವುದೇ ಒಂದು ಏಜ್ ಗ್ರೂಪ್ಗೆ ಲಿಮಿಟ್ ಇಲ್ಲ. ಯಾವ ಏಜಲ್ಲಿರುವಂಥ ವಿದ್ಯಾರ್ಥಿಗಳು ಕೂಡ ಯಾವಾಗ ಬೇಕಾದ್ರೂ ಬಂದು, ಅಂದರೆ ಭಾನುವಾರ ಎವ್ರಿ ಸೆಕೆಂಡ್ ಭಾನುವಾರ ಅಂತ ಏನಿರುತ್ತೆ ಅಲ್ಲಿ ಪ್ರತಿ ತಿಂಗಳಿಗೆ 2 ಸತಿ ಅಲ್ವಾ? ತಿಂಗಳಿಗೆ ಒಂದ್ಸಲ ಎರಡನೇ ಭಾನುವಾರ. ಓಕೆ. ಹಾಂ. ಸೊ ಅಲ್ಲಿ ಯಾವಾಗ ಬಂದು ಇಲ್ಲಿ ಭಾಗವಹಿಸ್ಬೋದು. ವರ್ಷದಲ್ಲಿ ಒಂದು 3 ಸಲ ಭಾಗವಹಿಸಿದ್ರೆ ಒಳ್ಳೆಯದಾಗುತ್ತೆ ಅಂತ ನಂಬಿಕೆ ಎಲ್ಲರಿಗೂ. ಇಲ್ಲಿ ಹೋಮ ಮುಗಿದ ಮೇಲೆ ಹೋಮದ ಸಮಯದಲ್ಲಿ ಸರಸ್ವತಿ ದೇವಿಯನ್ನು ಆಹ್ವಾನ ಮಾಡಿ ಅದೇ ಇವಾಗ ನಾವು ಬರುವಾಗ ನೋಡಿದ್ವಲ್ಲ ಅದೇ ಹೋಮ ಅಲ್ವಾ ಅದು? ಅದೇ ಹೋಮ. ಸೊ ಅದು ಬಂದು ತ್ರಿಶೂಲದಲ್ಲಿ ಓಂಕಾರನ ನಾಲ್ಗೆ ಮೇಲೆ ಮಕ್ಕಳು ನಾಲ್ಗೆ ಮೇಲೆ ಬರೀತಾರೆ. ಸೊ ಈ ದೇವಸ್ಥಾನ ಲೊಕೇಶನ್ ಬಂದು ಎಕ್ಸಾಕ್ಟಾಗಿ ಎಲ್ಲಿರೋದು ಲೊಕೇಶನ್? ಇದು ಬಂದು ರಾಮವಳ್ಳಿ ಹತ್ರ. ಹಾಂ. ಸೊ ನಿಮಗೆ ಮುಕ್ತಿನಾಗ ಟೆಂಪಲ್ ಹತ್ರ ಬರುತ್ತೆ, ಹತ್ರನೇ ಬರುತ್ತೆ. ಈ ದೇವಸ್ಥಾನದ ಇನ್ನೊಂದೇನು ವಿಶೇಷತೆ ನಮ್ಗೆ ಖುಷಿ ಆಯಿತು ಅಂತಂದರೆ, ಇವಾಗ ಗರ್ಲ್ಸ್ ಪ್ರಾಬ್ಲಮ್ ಅಂದರೆ ಎಲ್ಲರಿಗೂ ಗೊತ್ತೇ ಗೊತ್ತು. ಆ ಟೈಮಲ್ಲೂ ಹೆಣ್ಮಕ್ಳು ಏನೋ ರಿಸ್ಟ್ರಿಕ್ಷನ್ಸ್ ಇಲ್ದಂಗೆ ದೇವಸ್ಥಾನಕ್ಕೆ ಬರ್ಬೋದು ಅಂತ ಅಂದಿದ್ದು ಖುಷಿ ಆಯ್ತು. ಯಾಕಂದರೆ ಬೇರೆ ದೇವಸ್ಥಾನದಲ್ಲಿ ಈ ತಗೆಲ್ಲ ಇಲ್ಲ. ಏನೋ ಏನೋ ಒಳ್ಳೆ ಅನ್ಯಾಯ ಮಾಡಿ ನೋಡ್ತಾಗ ಒಳಗಡೆ ಅಲೋನೇ ಇಲ್ಲ, ಆ ತಗೆಲ್ಲ ನೋಡ್ತಾಗ. ಇಲ್ಲಿ ಆ ತಗೆಲ್ಲ ವ್ಯವಸ್ಥೆ ಇಲ್ಲ. ಯಾವಾಗ ಬೇಕೋ ಹೆಣ್ಮಕ್ಳು ಬರ್ಬೋದು, ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ಬೋದು ಅಂದಿದ್ದು ನಮಗೂ ಖುಷಿ ಆಯ್ತು. ಎಲ್ಲ ದೇವಸ್ಥಾನದಲ್ಲೂ ಈ ತಗ ಆಗಬೇಕು ಸರ್. ಖಂಡಿತ ನಾವು ಕೂಡ ಅದನ್ನೇ ಹೇಳ್ಬಿಡ್ತೀವಿ. ಎಲ್ಲೆಲ್ಲಿ ಜಗನ್ಮಾತೆ ಇರ್ತಾರೋ ಅಮ್ಮನ ಅಂತ ಕೇಳಿದ್ರೆ ನೀವು ಹೇಳ್ತಾರೆ, ಜಗನ್ಮಾತೆ ಎಲ್ಲರೂ ಮಕ್ಕಳು. ಹೌದು. ಸೊ ಯಾವುದೇ ರೀತಿ ಭೇದ ಭಾವ ಮಾಡಬಾರ್ದು ಅಂತ. ಸೊ ಯಾವುದೇ ಸಮಯದಲ್ಲಿ ನಾವು ಯಾವುದೇ ರೀತಿ ಇದ್ದರೂ ಕೂಡ ಬಂದು ಇಲ್ಲಿ ದೇವಿಯ ಆಶೀರ್ವಾದ ತೊಗೊಂಡು ಹೋಗ್ಬೋದು. ಯಾವತ್ತೂ ಕೂಡ ನಮ್ಗೆ ಏನೇ ಕಷ್ಟ ಇರಲಿ, ಕಾರ್ಪಣ್ಯ ಇರಲಿ, ಅಥವಾ ಈ ಥರ ನೀವು ಹೇಳ್ದಂಗೆ ಮಂತ್ಲಿ ಸೈಕಲ್ಸ್ ಇರ್ಬೋದು, ಅದು ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ದಾರ ಒಂದು ದೇವಿನ ನಮ್ಮನ್ನ ಡೈರೆಕ್ಟಾಗಿ ನಾವೇ ಹೋಗಿ, ಮಧ್ಯದಲ್ಲಿ ಯಾರೂ ಇಲ್ದಾರ ನಾವೇ ಹೋಗಿ ಕೇಳ್ಕೊಂಡು ಪೂಜೆ ಮಾಡುವಂಥ ಒಂದು ಅವಕಾಶ ಇಲ್ಲಿದೆ. ಇದು ದೇವಸ್ಥಾನಕ್ಕೆ ದೇವ್ರಿಗೆ ಕುಂಕುಮಾರ್ಚನೆ ಮಾಡ್ತಿದ್ದಾರೆ. ಯಾರು ಬೇಕಾದರೂ ಹೋಗಿ ಅವರೇ ಕುಂಕುಮಾರ್ಚನೆ ಎಲ್ಲ ಮಾಡ್ಕೊಂಬರ್ಬೋದು. ಬಟ್ ಬೇರೆ ದೇವಸ್ಥಾನದಲ್ಲಿ ಇವಾಗ ಅರ್ಚಕರು ಏನಿದ್ದಾರೆ ಅವರೇ ಮಾಡಬೇಕಾಗಿರುತ್ತೆ. ಇಲ್ಲಿ ಆ ಥರ ಎಲ್ಲ ರಿಸ್ಟ್ರಿಕ್ಷನ್ಸ್ ಇಲ್ಲ. ಅವರೇ ಒಳಗಡೆ ಬಿಡ್ತಾರೆ, ಗರ್ಭದ ಗುಡಿ ಒಳಗಡೆ ಅವರೇ ಕುಂಕುಮಾರ್ಚನೆ ದೇವ್ರಿಗೆ ಸ್ವತಃ ಅವ್ರ ಕೈಲೇ ಮಾಡ್ಬೋದು. ನೋಡೋದ್ರಲ್ಲ ದೇವಸ್ಥಾನ ವಿಶೇಷತೆ ಎಲ್ಲ ಏನೇನು ಅಂತ. ನಾನು ಇಲ್ಲಿ ಬರ್ತಾರೆ ಸೆಕೆಂಡ್ ಟೈಮು. ಫಸ್ಟ್ ಟೈಮ್ ನಾನು ಬಂದಿದ್ದೀನಿ, ಬಟ್ ಇಷ್ಟೊಂದೆಲ್ಲ ವಿಶೇಷತೆ ಎಲ್ಲ ಗೊತ್ತಿರಲಿಲ್ಲ. ಇದು ಒಂದು ಮುಕ್ತಿನಾಗ ದೇವಸ್ಥಾನದಿಂದ ಬ್ಯಾಕ್ ಸೈಡ್ ಆಗೋದು ದೇವಸ್ಥಾನ. ತುಂಬ ಜನಕ್ಕೇನು ಗೊತ್ತಿಲ್ಲ ಅಂದರೆ ಅಷ್ಟು ಪಬ್ಲಿಸಿಟಿ ಇಲ್ಲ ದೇವಸ್ಥಾನ ಇದು. ಒಂಥರ ಹಿಡನ್ ಪ್ಲೇಸ್ ಅಂತಲೇ ಅಂತ ಅನ್ಬೋದು. ನೀವು ಬನ್ನಿ, ಎಕ್ಸ್ಪೀರಿಯೆನ್ಸ್ ಮಾಡಿ, ನಿಮಗೆ ಫೀಲ್ ಆಗುತ್ತೆ ಒಂದು ಪಾಸಿಟಿವ್ ವೈಬ್ಸ್ ಏನು ಅಂತ. ನಂಬೋದು ಬಿಡೋದು ಎಂಡ್ ಆಫ್ ದಟ್ ಡೇ ನಿಮಗೆ ಬಿಟ್ಟಿದ್ದದು. ನೋಡಿ ಹೋಮಕೊಂಡ, ಇಲ್ಲಿ ಹೋಮ ಎಲ್ಲ ನಡೆಯೋದು. ದೇವಸ್ಥಾನ ಅಷ್ಟೇ ಪೀಸ್ ಆ್ಯಂಡ್ ಕಾಮ್ ಆಗಿದೆ ಲೊಕೇಶನ್ನು. ಒಂದು ಸತಿ ನೀವು ಬನ್ನಿ, ವಿಸಿಟ್ ಮಾಡಿ. ಬಿಗ್ ಬಾಸ್ ಮನೆ ಆಪೋಸಿಟೇ ಆಗೋದು. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ ಮುಕ್ತಿನಾಗ ದೇವಸ್ಥಾನ. ಇನ್ನೇನು ಈ ಟೆಂಪಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಿಲ್ಲ ಅಂತ ಅನ್ಕೋತೀನಿ. ಅನ್ನದಾನ ವ್ಯವಸ್ಥೆ ಅದೆಲ್ಲ ಇದೆ ಇಲ್ಲಿ. ಆಮೇಲೆ ನವಗ್ರಹಗೆ 9 ತಗ ಅಲಂಕಾರ ಮಾಡ್ತಾರೆ. ನವರಾತ್ರಿಲಿ 9 ತಗ ಅಲಂಕಾರ ಮಾಡ್ತಕ್ಕಂಥ ದೇವಸ್ಥಾನ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಬನ್ನಿ, ವಿಸಿಟ್ ಮಾಡಿ, ಹೆಂಗಿದೆ ಅಂತ ನೀವು ಹೇಳಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಇನ್ನೊಂದು ಹೊಸ ಕಂಟೆಂಟ್ ಜೊತೆ ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್, ಟಾಟಾ, ಬಾಯ್.